ಈ ಏಜೆ ಯೋಚನೆ ಮಾಡಿ ನಿರ್ಧಾರ ಮಾಡ್ತಾನೆ ಹೊರತು ನಿರ್ಧಾರ ಮಾಡಿದ್ಮೇಲೆ ಯೋಚನೆ ಮಾಡಲ್ಲ. ಅಂದರೆ ನಮ್ಮಿಬ್ಬರು ಮದುವೆ ಆಗುತ್ತೆ. ಅದಕ್ಕೂ ಮೊದಲು ನಮ್ಮ ನಿಶ್ಚಿತಾರ್ಥ. ಇದೇ ಉಂಗ್ರನ ನಾನು ನಿಶ್ಚಿತಾರ್ಥದಲ್ಲಿ ನಿನಗೆ ತೋರಿಸ್ತೀನಿ. ಅಲ್ಲಿವರೆಗೂ ಈ ಉಂಗ್ರ ನಿನ್ನ ಹತ್ರನೇ ಇರಬೇಕು. ಇದನ್ನು ಜೋಪಾನವಾಗಿ ಕಾಪಾಡೋದು ನಿನ್ನ ಜವಾಬ್ದಾರಿ. ಹೆಲೋ ಅಂಕಲ್, ನಾನು ಈ ಮದುವೆ ಆಗೋದೇ ರಾಂಗ್ ಅಂತಿದ್ರೆ ನೀವು ರಿಂಗ್ ಕೊಡ್ತಿದ್ದೀರಲ್ಲ. ಆಗಲ್ಲ, ನನ್ನಿಂದ ಆಗಲ್ಲ. ಆಗುತ್ತಾ ಅಂತ ನಾನು ನಿನ್ನನ್ನು ಕೇಳ್ತಾ ಇಲ್ಲ, ಆಗಬೇಕು ಅಂತ ಹೇಳ್ತಾ ಇದ್ದೀನಿ. ಈ ಮದುವೆ ಬಗ್ಗೆ ಎರಡನೇ ಮಾತೇ ಇಲ್ಲ. ಪದೇ ಪದೇ ಅದ್ರ ಬಗ್ಗೆ ಮಾತಾಡಿ ಮಾತುಗಳನ್ನ ವ್ಯರ್ಥ ಮಾಡ್ಕೋಬೇಡ. ಈ ಉಂಗ್ರನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಿಂತು. ಜವಾಬ್ದಾರಿನಾ? ಈ ಲೀಲಂಗೆ ಯಾವ ಜವಾಬ್ದಾರಿನೂ ನಿಭಾಯಿಸಕ್ಕೆ ಬರಲ್ಲ ಅಂತ ಎಲ್ಲ ಜನರಿಗೂ ಗೊತ್ತಿದೆ. ಅದೇ ಜನಗಳಿಗೆ ಏಜೆ ಒಂದ್ಸತಿ ಜವಾಬ್ದಾರಿ ಕೊಟ್ಟರೆ ಹಿಂದೆ ಸರಿಯಲ್ಲ ಅನ್ನೋದು ಗೊತ್ತಿದೆ. ನೋಡು, ಈ ಉಂಗುರ ಅಂದರೆ ನನ್ನ ಬದುಕು, ನನ್ನ ಪ್ರಾಣ. ಇದನ್ನು ನಿನ್ನ ಜೀವಕ್ಕಿಂತ ಹೆಚ್ಚಾಗಿ ಕಾಪಾಡ್ಕೋಬೇಕು. ಮರೆಯೋ ಮೊದಲೇನೆ ಮರೆ ಮಾಚದೆ ಇನ್ನು ನಾ ಹೇಳಲೇಬೇಕು, ಮರೆಯಾಗದೆ ಕೇಳು. ನೀ ಬೆಟ್ಟದ ಹೂವು, ನಾ ಮರಳಿನ ಮುಳ್ಳು, ನಮ್ಮಿಬ್ಬರ ಮಿಲನ ಇಬ್ಬರಿಗೂ ನೋವು. ಬಿರುಗಾಳಿ ಎದುರಲಿ ಗಂಧ ಇದ್ದರು ಕಂಪು ಬೀರದು, ನಮ್ಮ ಪ್ರೇಮ ದೋಣಿಯು ಏನೇ ಆದರೂ ತೀರ ಸೇರದು. ನೀವಿಬ್ರು ಏನ್ ಮಾಡಕ್ ಹೊರಟಿದ್ದೀರಾ? ನೀವ್ ಹೀಗೆಲ್ಲ ಮಾಡೋದ್ರಿಂದ ಮದ್ವೆ ನಿಲ್ಲುತ್ತೆ ಅಂತ ಅನ್ಕೊಂಡಿದ್ದೀರಾ? ಅಕಸ್ಮಾತ್ ನೀವು ತೋರಿಸಿದ ದುಡ್ಡಿನ ಆಸೆಗೆ ಆ ಹೆಂಗ್ಸ್ ಒಪ್ಪಿ ಏನಾದ್ರೂ ಈ ಮದ್ವೆ ಕ್ಯಾನ್ಸಲ್ ಮಾಡಿದಿದ್ರೆ ಏಜೆ ಅದ್ರ ಹಿಂದೆ ಇರೋ ಕಾರಣನ ತಿಳ್ಕೊಳ್ದೆ ಬಿಡ್ತಿದ್ರಾ? ಒಂದ್ ವೇಳೆ ಆ ಹೆಂಗ್ಸ್ ಏನಾದ್ರೂ ಊರವ್ರ ಹತ್ರ ಎಲ್ಲ ಈ ವಿಷಯ ಹೇಳ್ಕೊಂಬಂದ್ರೆ ಮನೆ ಮರ್ಯಾದೆ ಉಳಿಯುತ್ತಾ? ಅಕಸ್ಮಾತ್ ಆ ಹೆಂಗ್ಸ್ ಏನಾದ್ರೂ ಏಜೆ ಹತ್ರನೇ ಹೋಗಿ ನೀವು ಮಾಡಿರೋ ವಿಷಯ ಹೇಳಿದ್ರೆ ನಿಮ್ಮಿಬ್ರ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದಿರಾ? ಈ ಮದ್ವೆ ತಪ್ಸಿ ಈ ಮನೆ ಘನತೆನ ಉಳಿಸ್ಬೇಕು ಅನ್ನೋ ಆತರದಲ್ಲಿ ಈ ಮನೆ ಗೌರವನ ಹಾಳು ಮಾಡಬೇಡಿ. ಏಜೆ ಒಂದ್ಸರ್ತಿ ನಿರ್ಧಾರ ತಗೊಂಡ್ರೆ ಮುಗೀತು. ಆ ನಿರ್ಧಾರನ ಬದಲಾಯಿಸೋ ಶಕ್ತಿ ಇರೋದು ಏಜೆಗೆ ಮಾತ್ರ, ನಮಗೆ ಯಾರಿಗೂ ಇಲ್ಲ. ನಾವು ಅಜ್ಜಿ ಹತ್ರ ಮಾತಾಡಿದ್ವಿ ತಾನೆ. ಅಜ್ಜಿನೂ ಅಂತರಾತ್ತೆ ರಿಂಗನ್ನ ಏಜೆ ಕೈಲಿ ಲೀಲಂಗ್ ಕೊಡ್ಸಿದ್ದಾರೆ ತಾನೆ. ಅವಳು ಅದನ್ನ ಜವಾಬ್ದಾರಿಯಿಂದ ನೋಡ್ಕೋತಾಳೋ ಇಲ್ವೋ ಅನ್ನೋದ್ರ ಮೇಲೆ ಅಜ್ಜಿ ಆಗ್ಲಿ ಏಜೆ ಆಗ್ಲಿ ಮುಂದಿನ ಹೆಜ್ಜೆನ ಡಿಸೈಡ್ ಮಾಡ್ತಾರೆ. ಬಟ್ಟೆ ಗಂಟಿರೋ ಕರೆ ತೆಗಿಯಕ್ ಹೋಗಿ ಬಟ್ಟೆನೆ ಹರ್ಕೊಳ್ಳೋ ದಡ್ಡ ಕೆಲಸ ಮಾಡಬೇಡಿ. ಆ ಹುಡುಗಿ ಮನೆಗೆ ಬರಬಾರ್ದು ಅಂತ ಏನೋ ಮಾಡಕ್ ಹೋಗಿ ನೀವೇ ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ತಂದ್ಕೋಬೇಡಿ. ನಾ ಹೇಳಿದ ಮಾತು ಅರ್ಥ ಆಯ್ತು ಅನ್ಕೋತೀನಿ. ಹೋಗಿ ಹೋಗಿ, ನಮ್ ಕಷ್ಟ ನಿಮ್ಗೆಲ್ಲ ಅರ್ಥ ಆಗತ್ತೆ. ಏಜೆ ನಮ್ಮನ್ನ ಆಚೆ ಹಾಕ್ತಾರೆ ಅಂತ ಭಯದಲ್ಲಿ ಸುಮ್ಮನೆ ಇದ್ರೆ ಆ ಲೀಲಾ ನಮಗ್ ಅತ್ತೆ ಆಗಿ ಬಂದು ಒಂದಲ್ಲ ಒಂದಿನ ನಮ್ಮನ್ನ ಆಚೆ ಹಾಕೇ ಹಾಕ್ತಾಳೆ. ಅಯ್ಯೋ, ಆ ರೀತಿ ಆದ್ರೆ ಏನ್ ಮಾಡೋದಕ್ಕ? ಆ ರೀತಿ ಆದ್ರೆ ಅಂತ ಯೋಚನೆ ಮಾಡೋ ಬದಲು ಆ ರೀತಿ ಆಗದೆ ಇರೋ ಹಾಗೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ಇದನ್ನ ಜೀವಕ್ಕಿಂತ ಹೆಚ್ಚಾಗಿ ಕಾಪಾಡ್ಕೋಬೇಕು. ಹಾ, ಸಿಡುಕ್ ಮೂತಿ ಅಂಕಲ್ಗೆ ಇದನ್ನ ಜೀವಕ್ಕಿಂತ ಹೆಚ್ಚಾಗಿ ಕಾಪಾಡ್ಕೋಬೇಕಂತೆ. ಏನಿ ರಿಂಗ್ ಬೆಲೆನೂ ಜೀವದ ಬೆಲೆನೂ ಒಂದೇನಾ? ನನಗೆ ಆನ್ ಮಾಡ್ತಾರೆ, ನಾನು ಹೆದರ್ಕೊಂಡ್ಬಿಡ್ತೀನಾ? ನೋ ವೇ, ಚಾನ್ಸೇ ಇಲ್ಲ. ಇಲ್ಲ ಇಲ್ಲ ಮರಿ ಬಾಯಿಲಿ. ಏನಪ್ಪ ಮಗಳೇ, ನಾನು ನಿನ್ಗೇನೋ ತಂದಿದ್ದೀನಿ, ಇಲ್ಲಿ ನೋಡು.
ಮೊಬೈಲಾ? ಇದನ್ನ ಯಾಕಪ್ಪ ತರಕ್ ಹೋದ್ರಿ? ಮರಿ, ಇದುವರೆಗೂ ನನ್ನ ಮೊಬೈಲ್ ಕೆಲಸ ಮಾಡ್ತಾ ಇಲ್ಲ, ಹಾಳಾಗಿದೆ ಅಂತ ಹೇಳಿದಾಗೆಲ್ಲ ನಿನ್ನ ಹಳೆ ಮೊಬೈಲನ್ನೇ ರಿಪೇರಿ ಮಾಡಿ ಕೊಡ್ತಾ ಇದ್ದೆ. ಈ ಸಲ ಆ ಥರ ಮಾಡಕ್ಕೆ ಮನಸ್ಸಾಗಿಲ್ಲ. ಅದಕ್ಕೆ ನಿನಗೇನೋ ಕೊಡಬೇಕು ಅಂತ ಅನ್ನಿಸ್ತು, ತಗೊಂಬಂದು ಕೊಟ್ಟೆ. ಆದ್ರೂ ಇದನ್ನೆಲ್ಲ ತರೋ ಅರ್ಜೆಂಟ್ ಏನಿತ್ತಪ್ಪ? ನನ್ನ ಮದ್ವೆಗೆ ಹೋದ್ಮೇಲೂ ಇದೆಲ್ಲ ತಂದು ಕೊಡ್ಬೋದಿತ್ತಲ್ವಾ? ನೋಡಮ್ಮ, ನೀನು ಮದುವೆ ಆಗಿ ಹೋದ್ಮೇಲೆ ನಾನು ಪದೇ ಪದೇ ಆ ಮನೆಗೆ ಬರೋದಕ್ಕಾಗೋದಿಲ್ಲ. ಅವ್ರು ಶ್ರೀಮಂತರು ಮನೆಯಲ್ಲಿ ಮನುಷ್ಯರಿಗಿಂತ ಮನುಷ್ಯ ಜೇಬಿಗೆ ಮರ್ಯಾದೆ ಜಾಸ್ತಿ. ನಾನಲ್ಲಿ ಪದೇ ಪದೇ ಬರೋದು ಚೆನ್ನಾಗೂ ಇರಲ್ಲಮ್ಮ. ಈ ಕೌಸಲ್ಯ ಮನೇಲಿ ಇದೀರನ್ರಿ? ಇದೇರೆ ಆಂಟಿ, ಬನ್ನಿ. ಅರೆ ಲೀಲಾ, ಹೊಸ ಮೊಬೈಲಾ? ನಿಂದೆ ಅದೃಷ್ಟ ಬಿಡಮ್ಮ. ನೋಡ್ರಿ ಮಂಜುಳಾ, ಏಜೆ ಅವರು ಒಂದ್ಸಲ ಮನೆಗೆ ಬಂದು ಹೋಗ್ತಿದ್ದಾಗೆ ಲೀಲನ್ ಕೈಯಲ್ಲಿ ಕಾಸ್ಟ್ಲಿ ಮೊಬೈಲು. ಇನ್ನು ಮದ್ವೆನೇ ಆಗ್ಬಿಟ್ರೆ ಹಳೀಂದ್ರು ಹೋಗ್ತಾ ಬತ್ತಾ ಕಾರು ಅದು ಇದು ಅಂತ ದೊಡ್ಡ ದೊಡ್ಡ ಗಿಫ್ಟೇ ಬಂದ್ಬೀಳುತ್ತೆ. ಅಯ್ಯೋ, ಅದಕ್ಕೆ ತಾನೇ ಅಷ್ಟು ವಯಸ್ಸಾಗಿರೋರಿಗೆ ಇಷ್ಟು ಚಿಕ್ಕ ಹುಡುಗಿನ ಕೊಟ್ಟು ಎರಡನೇ ಮದುವೆ ಮಾಡ್ತಿರೋದು. ಒಳ್ಳೇದೇ ಆಯ್ತು ಬಿಡಿ ಚಂದ್ರವ್ರೆ. ಶ್ರೀಮಂತರ ಮನೆಗೆ ಲೀಲನ್ ಕೊಟ್ಟು ನೀವು ಶ್ರೀಮಂತರಾಗೋ ಪ್ಲಾನು ಸಕ್ಕತ್ತಾಗೇ ಇದೆ. ನೋಡಿಮ್ಮ, ಈ ಮೊಬೈಲನ್ನ ಅಯ್ಯೋ ಬಿಡಿ ಚಂದ್ರವ್ರೆ, ಇವತ್ತು ಲೀಲನ್ಗೆ ಹೊಸ ಮೊಬೈಲ್ ಕೊಡಿಸ್ತವ್ರು ನಾಳೆ ನಿಮ್ಗೆ ಏನಾದರೂ ಕೊಡಿಸ್ತಾ ಇರ್ತಾರ? ಒಟ್ನಲ್ಲಿ ಲೀಲನ ಚೆನ್ನಾಗಿ ಸಾಕಿ ಬೆಳೆಸಿದಕ್ಕೆ ಒಳ್ಳೆ ಲಾಭ ಪಡ್ಕೋತಾ ಇದ್ದೀರಾ. ನೋಡಿ ಆಂಟಿ, ಈ ರೇವತಿ, ಕೌಸಲ್ಯ ಅವ್ರನ್ನ ದೇವಸ್ಥಾನಕ್ಕೆ ಬರ್ತಾರ ಅಂತ ಕೇಳೋಕ್ ಬಂದ್ವಿ. ಬರೋದಿದ್ರೆ ಮನೆ ಹತ್ರನೇ ಬರೋದಕ್ಕೆ ಕೇಳು. ಬರ್ತೀವಿ ಬರ್ತೀವಿ. ನಮ್ಮಿಬ್ಬರು ಮದುವೆ ಆಗದೆ ಅದಕ್ಕೂ ಮೊದಲು ನಮ್ಮ ನಿಶ್ಚಿತಾರ್ಥ ಇದನ್ನ ಜೀವಕ್ಕಿಂತ ಹೆಚ್ಚಾಗಿ ಕಾಪಾಡ್ಕೋಬೇಕು.